ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡಿಕೊಡುವಂಥದ್ದು. ನೀವು ನೋಡ್ಬೋದು, ಇದು ಇಂಡಿಯನ್ನು ಬೇಸಿನ ಮೇಲೆ ಪೈಪ್ ಇಟ್ಬಿಟ್ಟು ಹಂಗೆ ಸಿಮೆಂಟ್ ಹಾಕಿ ಹಂಗೆ ಫಿಕ್ಸ್ ಮಾಡಿದ್ದಾರೆ. ಇದರಿಂದ ಕಸ್ಟಮರ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ನೀವು ನೋಡ್ಬೋದು ನೀರು, ಯಾಕಂದರೆ ಇಂಡಿಯನ್ ಸ್ಲೋಪ್ ಕೊಟ್ಟಿರ್ತಾರೆ. ನೀರು ಎಷ್ಟು ಒಂದೂವರೆ ಇಂಚು ನಿಮಗೆ ಅಲ್ಲಿ ನೀರು ಯಾವಾಗೂ ನಿಂತಿರುತ್ತೆ. ಆ ಥರ ನಿಲ್ಲುವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಫ್ಲೋರಿಗೆ ತುಂಬ ಲೀಕೇಜ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಮೆಲ್ಲು ಫಂಗಸ್ ಥರ ಇದೆಲ್ಲ ಆಗುತ್ತೆ. ನೋಡಿರ್ಬೋದು ನೀವು ಎಷ್ಟು ನೀರು ನಿಲ್ಲುತ್ತೆ ಅಂದ್ಬಿಟ್ಟು. ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಇಂಡಿಯನ್ನಿಂದ ವೆಸ್ಟರ್ನ್ ಹೋಗುವಾಗ ಕಂಪಲ್ಸರಿ ಮೇಲೆ ಇರೋ ಫ್ಲೋರಿಂಗ್ ತೆಗ್ದು ನಾವು ಹೊಸ ಟೈಲ್ ಹಾಕಿದ್ರೇ ನಾವು ಸ್ಲೋಪ್ ಬಂದುಬಿಟ್ಟು ಬೇರೆ ಕಡೆ ಕೊಡೋಕ್ಕಾಗತ್ತೆ. ಯಾರೋ ಚೀಪಾಗಿ ಮಾಡಿ ಕೊಡ್ತೇನೆ ಅಂದ್ಬಿಟ್ಟು ಈ ಥರ ಮಾಡಿಬಿಟ್ಟು ಹೋಗಿದ್ದಾರೆ. ಕಸ್ಟಮರು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ನೋಡಿಬಿಟ್ಟು ಆಮೇಲೆ ಕಾಲ್ ಮಾಡಿದರು. ನಮಗೆ ಈ ಥರ ಮಾಡಿಸಿದ್ದೀವಿ, ಅದು ಕರೆಕ್ಟಾಗಿ ಮಾಡಿಲ್ಲ, ಅದರಿಂದ ತುಂಬ ಪ್ರಾಬ್ಲಮ್ ಬಂದಿದೆ, ಲೀಕೇಜ್ ಪ್ರಾಬ್ಲಮ್ ಇದೆ. ಆಮೇಲೆ ಫ್ಲಶ್ ಮಾಡಿದ್ರೂ ಪ್ರಾಪರಾಗಿ ಹೋಗಲ್ಲ, ಯಾಕಂದರೆ ಕೆಳಗಡೆ ಅದರ ಪೀಡ್ರಪ್ಪು ತೆಗಿಯಲ್ಲ, ಅದು ಇಂಡಿಯನ್ ಬೇಸನ್ನು ತೆಗಿಯಲ್ಲ. ಅದನ್ನೆಲ್ಲ ಪೈಪ್ ಇಟ್ಬಿಟ್ಟು ಹಂಗೆ ಅದು ಇಡೋದ್ರಿಂದ ಈ ಥರ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಇದು ನೋಡಿದ್ರೆ PVC ಪೀಡ್ರಪ್ ಹಾಕಿದ್ದಾರೆ ನೋಡಿ, ಎಷ್ಟು ಹೈಟು ಕೆಳಗಡೆಯಿಂದ ಎಷ್ಟು ಹೈಟು ಮೇಲೆ ಬಂದ್ಬಿಟ್ಟು ಅದು ಇಂಡಿಯನ್ ಫಿಟ್ ಮಾಡಿರೋದಂಥದ್ದು. ಹೆಚ್ಚು ಕಮ್ಮಿ ಸ್ಟೆಪ್ಪೇ ಬಂದ್ಬಿಟ್ಟು 11 ಇಂಚ್ ಹೈಟ್ ಇತ್ತು. ಫುಲ್ ಹೊಡೆದು ತೆಗ್ದಿದ್ದೀವಿ, ಯಾಕಂದರೆ ಇವಾಗ ಈವನಾಗಿ ಮಾಡಿಕೊಡ್ತೀವಿ, ಅವ್ರಿಗೆ ಫ್ಲಾಟಾಗಿ ಮಾಡಿಕೊಡ್ತೀವಿ. ಆಲ್ರೆಡಿ ಅವ್ರದ್ದು ಬಾತ್ರೂಮ್ ಚಿಕ್ಕದಾಗಿದೆ. ಇದು ಸ್ಟೆಪ್ ಇರೋದ್ರಿಂದ ತುಂಬ ಅವರಿಗೆ ಸ್ನಾನ ಮಾಡೋಕ್ಕೆ ಅದಕ್ಕೆ ತುಂಬ ಕಂಜೆಸ್ಟ್ ಆಗಿದೆ ಏರಿಯಾ ಅಂದರು. ನಿಮ್ಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದ್ಬಿಟ್ಟು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್, ಫುಲ್ ಮನೆಯೇ ರಿನೋವೇಷನ್ ಮಾಡಿ ಕೊಡ್ತೀವಿ. ನಾವಿರೋ ಏರಿಯಾ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ. ನಾವು ಪ್ಲಮ್ಮಿಂಗು, ಎಲೆಕ್ಟ್ರಿಕಲ್ ಮತ್ತು ಟೈಲ್ ವರ್ಕು ಎಲ್ಲ ನಾವೇ ಮಾಡಿಕೊಡ್ತೀವಿ. ಇದು ಕಸ್ಟಮರ್ ಸ್ವಲ್ಪ ಲಾಂಗ್ನಲ್ಲಿದ್ದರು, ಮೆಟೀರಿಯಲ್ ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ದರು. ಅದು ಉಳಿದ ಟೈಲ್ಸ್ ಕೂಡ ಯಾವುದು ಹಳೆಯದು ಉಳಿದಿದೆ ಅದನ್ನೇ ಹಾಕಿ ಕೊಡಿ ಅಂದರು. ಅದು ನೋಡಿದ್ರೆ ಮ್ಯಾಚ್ ಆಗಲಿಲ್ಲ, ಒಂದೊಂದು ಕಲರ್ ಇತ್ತು ಟೈಲಿಸು. ಓಕೆ, ನಮಗೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ, ನಮಗೆ ಲೀಕೇಜ್ ಆಗದಿರ ಇದ್ದರೆ ಸಾಕು, ಮತ್ತು ಕಮೋಡು ಕರೆಕ್ಟಾಗಿ ಪ್ರಾಪರಾಗಿ ಫ್ಲಶ್ ಮಾಡಿದ್ರೆ ಹೋಗಿದ್ರೆ ಸಾಕಂದರು. ಸರಿ, ಓಕೆ, ಹಾಕಿಕೊಟ್ಟಿದ್ವಿ. ನೋಡಿ ಲಾಸ್ಟ್ ಫೈನಲ್ ಯಾವ ಥರ ಇದೆ ಅಂದ್ಬಿಟ್ಟು. ಸ್ಟೆಪ್ ತೆಗಿಬೇಕಂದ್ರೆ ನೋಡಿ ಇಷ್ಟೊಂದು ಕೆಲಸ ಇರುತ್ತೆ, ಯಾಕಂದರೆ ಕೆಳಗಡೆ ತನಕ ನಾವು ಹೊಡೆದು ಅದು ಪೀಡ್ರಪ್ಪಳ ತೆಗಿಬೇಕಾಗತ್ತೆ. ಆ ಥರ ತೆಗ್ದು ನಾವು ಮಾಡಿದ್ರೇ ಅದು ಪ್ರಾಪರಾಗಿರೋದು ಕೆಲಸ. ಆಮೇಲೆ ಅದು ಆ ಸ್ಟೆಪ್ ತೆಗಿಯೋಕೆ ಏನಾಗುತ್ತೆ ಅಂದರೆ ವಾಲ್ನಲ್ಲಿ ಟೈಲಿಸ್ ಇರೋಲ್ಲ, ಆ ಲೆವೆಲ್ಗೆ ವಾಲ್ನಲ್ಲಿ ಟೈಲಿಸ್ ಹಾಕಬೇಕಾಗುತ್ತೆ. ನೋಡಿ ಇದೇ ಪೀಡ್ರಪ್ಪು, ಇದು ಬಂದ್ಬಿಟ್ಟು ನಿಮಗೆ ಬೆಂಡಾಗಿ ಹೋಗುತ್ತೆ. ಅದು ತೆಗೆದ್ಬಿಟ್ಟು ಈ ಥರ ನಾವು ಪ್ಲೈನ್ ಎಲ್ಬೋ ಹಾಕಿ ಮೇಲೆ ರೇಸ್ ಮಾಡ್ಕೊತೀವಿ. ಏನಕ್ಕೆ ಅದು ಇಂಡಿಯನ್ಗೆ ಯೂಸ್ ಮಾಡ್ತಾರೆ ಅಂದರೆ ಸ್ಮೆಲ್ ಬರ್ದಿರೋ ಇರೋಕ್ಕೆ ಅದು ಪೀಡ್ರಾಪ್ ಹಾಕ್ತಾರೆ. ಇದು ವೆಸ್ಟರ್ನ್ ಕಮೋಡ್ಗೆ ಬಂದ್ಬಿಟ್ಟು ಅದು ಕಮೋಡ್ನಲ್ಲಿ ಇನ್ಬಿಲ್ಟಾಗಿ ಅದು ಪೀಡ್ರಾಪ್ ಬಂದ್ಬಿಡ್ತದೆ, ಅದರಿಂದ ಅದಕ್ಕೆ ಬೇಕಾಗಿಲ್ಲ. ನೋಡಿ ಎಲ್ಲ ತೆಗ್ದು ಎಲ್ಲ ಈವನ ಮಾಡ್ಕೊಂಡು ಆಗಿದೆ. ಇವಾಗ ವಾಲ್ ಟೈಲ್ಸ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಫ್ಲೋರಿಂಗ್ ಹಾಕ್ತೀವಿ. ಟೈಲಿಸ್ ಬಂದ್ಬಿಟ್ಟು ಅವ್ರದ್ದೆಲ್ಲ ಮನೆ ಕಟ್ಟುವಾಗ ಯಾವುದೋ ಉಳಿದಿರೋದೆಲ್ಲ ವೇಸ್ಟ್ ಪೀಸ್ ಎಲ್ಲ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ಕೊಡಿ ಅಂದರು. ಅದನ್ನೇ ನಾವು ಮಾಡಿ ಕೊಟ್ಟಿದ್ದೀವಿ. ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದ್ರಲ್ಲಿ 3 ಟೈಪ್ ಇದೆ. ಒಂದು ಬಂದ್ಬಿಟ್ಟು ಸ್ಟೆಪ್ ಇರೋ ಥರನೇ ಮೇಲೆ ಮಾತ್ರ ಟೈಲಿಸ್ ತೆಗೆದುಬಿಟ್ಟು ಒಳಗಡೆ ಇರೋ ಪೀಡ್ರಪ್ಪೆಲ್ಲ ಹೊಡೆದು ತೆಗ್ದು ಅದು ಮಾಡಿಕೊಡ್ತೀವಿ ಒಂದು. ಎರಡನೇದು ಬಂದ್ಬಿಟ್ಟು ಆ ಸ್ಟೆಪ್ ಫುಲ್ ತೆಗೆದುಬಿಟ್ಟು ಈ ಥರ ಈವನಾಗಿ ಒಂದು ಮಾಡಿಕೊಡ್ತೀವಿ. ಮೂರನೇದು ಫುಲ್ ಬಾತ್ರೂಮು ರಿನೋವೇಷನ್ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ತುಂಬ ಜನಗಳು ನಮ್ಮ ಇನ್ಸ್ಟಾಗ್ರಾಮು, ಯೂಟ್ಯೂಬ್ನಲ್ಲಿ ನೋಡ್ಬಿಟ್ಟು ಕಾಲ್ ಮಾಡ್ತೀರಾ. ಮಾಡಿಬಿಟ್ಟು ಕಾಲ್ ಮಾಡಿದ ತಕ್ಷಣ ಎತ್ತಿದ್ದು ರೇಟ್ ಕೇಳ್ತೀರಾ. ನೀವು ಯಾವ ಥರ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನಮಗೆ ಐಡಿಯಾ ಇರೋಲ್ಲ. ಈ ವಿತ್ ಸ್ಟೆಪ್ಪ, ವಿತೌಟ್ ಸ್ಟೆಪ್ಪ, ಎಲ್ಲ ಫುಲ್ ಬಾತ್ರೂಮ್ ರಿನೋವೇಷನ್ ಅದು ಗೊತ್ತಿರೋಲ್ಲ ನಮಗೆ. ಈ ಥರ ಬಾತ್ರೂಮ್ ಇದೆ, ಈ ಥರ ಮಾಡಬೇಕು ಅಂದ್ಬಿಟ್ರೆ ನಾವು ಕರೆಕ್ಟಾಗಿ ನಿಮಗೆ ರೇಟ್ ತಿಳಿಸ್ಕೊಡ್ತೀವಿ. ನೀವು ಬಾತ್ರೂಮು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿಬಿಟ್ರೆ ಎಕ್ಸಾಕ್ಟಾಗಿ ನಿಮಗೆ ಏನೇನು ಮೆಟೀರಿಯಲ್ ಬೇಕಾಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನೇನು ರೇಟ್ ಓಕೆ ಅಂದರೆ ನಾವು ಒಂದು ಡೇಟ್ ಕೊಡ್ತೀವಿ, ಡೇಟ್ ಪ್ರಕಾರ ಮಾಡಿಕೊಡ್ತೀವಿ. ಯಾಕಂದರೆ ಕೆಲವೊಂದು ಟೈಮ್ ಎಲ್ಲ ಆಲ್ರೆಡಿ ಕಮಿಟ್ಮೆಂಟ್ ಆಗಿಕೊಟ್ಟಿರ್ತೀವಿ. ರಿನೋವೇಷನ್ ಕೆಲಸ ಆಗೋದ್ರಿಂದ ಇಮಿಡಿಯೇಟ್ ನಾವು ಬರೋಕ್ಕಾಗಲ್ಲ. ಫ್ರೀ ಇರೋ ಟೈಮ್ನಲ್ಲಿ ಇಮಿಡಿಯೇಟ್ ಮಾಡಿಕೊಡ್ತೀವಿ. ಕೆಲಸ ಇರೋ ಟೈಮು ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ ಪ್ರಕಾರ ಮಾಡಿಕೊಡ್ತೀವಿ. ಯಾಕಂದರೆ ಒಂದು ಕಡೆ ನಾವು ಕಮಿಟ್ಮೆಂಟ್ ಆದರೆ ಅದು ಫಿನಿಷ್ ಮಾಡೋಕ್ಕೆ ತನಕ ಬೇರೆ ಕಡೆ ನಾವು ಬರೋಲ್ಲ. ನಾವು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದಕ್ಕೆ 1 ಡೇನಲ್ಲಿ ಫಿನಿಷ್ ಮಾಡಿಕೊಡ್ತೀವಿ. ಅದೇ ಫುಲ್ ಬಾತ್ರೂಮ್ ರಿನೋವೇಷನ್ ಅಂದರೆ 4 to 5 ಡೇಸ್ ಆಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡ್ಕೊಳ್ರಿ. ನಮ್ಮ ಚಾನಲ್ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಮಾಡಬಾರ್ದು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ನಾರ್ಮಲ್ ವಾಲ್ ಮಿಕ್ಸರ್ ಅಂದರೆ ಡೈವರ್ಟರ್ ಮಾಡಿ ಕೊಡೋದಾಗಲಿ, ಇಲ್ಲ ಡೈವರ್ಟ್ರಿಂದ ವಾಲ್ ಮಿಕ್ಸರ್ ಮಾಡಿ ಕೊಡೋದು ಅಂತ, ಇಂಡಿಯನ್ದು ವೆಸ್ಟರ್ನ್ ಮಾಡೋದು, ಇಲ್ಲ ಲೋ ಪ್ರೆಷರ್ ಇರೋ ಮನೆಗಳಿಗೆ ಪ್ರೆಷರ್ ಪಂಪ್ ಹಾಕ್ಕೊಡೋದು,
ಸೋಲಾರ್ ಫಿಟ್ ಮಾಡಿ ಕೊಡೋದು, UPS ಇನ್ವರ್ಟರ್ ಇದೆಲ್ಲ ಮಾಡಿಕೊಡ್ತಾ ಇದ್ದೀವಿ. ತುಂಬ ಮನೆಗಳ್ನಲ್ಲಿ ಹಳೆ ಸ್ವಿಚ್ ಪ್ಲೇಟ್ ಎಲ್ಲ ತುಂಬ ಓಲ್ಡ್ ಆಗಿರುತ್ತೆ, ಅದನ್ನು ನ್ಯೂ ಮಾಡೆಲ್ಲ ಮಾಡಿಕೊಡ್ತೀವಿ. ನೋಡಿ ಇವಾಗ ವಾಲ್ ಆಗಿದೆ ಟೈಲಿಸು. ಇವಾಗ ಇದು ಕ್ಲಿಯರ್ ಮಾಡಿಬಿಟ್ಟು ಫ್ಲೋರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಕಸ್ಟಮರ್ ವಾಷಿಂಗ್ ಮಿಷಿನ್ದು ಡೋರಿಂದ ಬಿಟ್ಟಿದ್ದರು, ಇವಾಗ ಅಲ್ಲಿಂದ ಒಂದು ಪೈಪ್ ಹಾಕಿ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ದೀವಿ. ಫ್ಲೋರಿಂಗ್ ಹಾಕೋದು ವೀಡಿಯೋ ತೆಗೋಕ್ಕಾಗಲಿಲ್ಲ, ನಾನು ಊಟಕ್ಕೆ ಹೋಗ್ಬಿಟ್ಟು ಮರ್ತೇ ಹೋದೆ. ನೋಡಿ ಫೈನಲ್ ಈ ಥರ ಬಂದಿದೆ. ಆವಾಗ ಹೇಳಿದ್ನಲ್ಲ ಟೈಲ್ಸ್ ಎಲ್ಲ ಉಳಿದಿರೋದು ಕೊಟ್ಟರು, ಅವ್ರ ಹತ್ರ ಇದ್ದಿದ್ದೆಲ್ಲ ಈ ಥರ ಹಾಕಿ ಕೊಟ್ಟಿದ್ದೀವಿ. ಸೇಮ್ ಕಲರ್ ಸಿಕ್ಕಿದರೆ ನೋಡೋಕೆ ಚೆನ್ನಾಗಿರ್ತಾಯಿತ್ತು. ಕಮೋಡು ಬೇಸಿಕ್ ಯಾವುದೋ ತೊಗೊಂಡು ಬಂದಿದ್ದರು ಲೋಕಲ್ಲೇ. ನೋಡಿ ಈ ಥರ ಬಂದಿದೆ. ಯಾಕಂದರೆ ಟೈಲ್ಸ್ ಕರೆಕ್ಟಾಗಿ ಇಲ್ದಿರೋದ್ರಿಂದ ನೋಡೋಕ್ಕೆ ಕೆಲಸನೇ ನೀಟಾಗಿ ಕಾಣಿಸಿಲ್ಲ. ಏನೋ ಕಸ್ಟಮರ್ ಹತ್ರ ಇದ್ದಿದ್ದು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಫುಲ್ ಫ್ಲಾಟ್ ಆಗಿದೆ. ಸ್ಲೋಪ್ ಫುಲ್ಲು ಇಲ್ಲಿ ಈ ನಾನೇ ಡ್ರಪ್ ಕೊಟ್ಟಿದ್ದೀವಿ. ನೋಡ್ಬೋದು ಎಷ್ಟು ಚಿಕ್ಕ ಬಾತ್ರೂಮ್ ಇದೆ ಅಂದ್ಬಿಟ್ಟು. ಅದು ಸ್ಟೆಪ್ ತೆಗ್ದಿದ ಮೇಲೆ ಅವರಿಗೆ ಸ್ವಲ್ಪ ಫ್ರೀ ಆಯಿತು ಸ್ನಾನ ಮಾಡೋಕ್ಕೆ.